ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ತೆ. ಮಲೆನಾಡಿನಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ತುಂಬ ಅಣಬೆಗಳು ಹೇಳ್ತವೆ. ಅದರಲ್ಲಿ ಅಕ್ಕಿ ಅಣಬೆ ಕೂಡ ಒಂದು. ಸ್ನೇಹಿತರೆ, ನಾವು ಇದನ್ನ ಅಕ್ಕಿ ಅಣಬೆ ಅಂತ ಕರಿತೀವಿ. ಬೇರೆ ಕಡೆ ಬೇರೆ ಹೆಸರಿಂದ ಕೂಡ ಕರೀತಾರೇನೋ. ಈ ಅಣಬೆಗಳು ನಿನ್ನೆ ಅಥವಾ ಮೊನ್ನೆ ಎದ್ದಿದೆ ಅನ್ಸುತ್ತೆ, ಇವತ್ತು ಕಂಡಿದ್ದಾವೆ. ಇದು ಜಾಸ್ತಿ ಅರಳಿದ್ರೇನೂ ಆಗಲ್ಲ, ತುಂಬ ಹಾಳಾಗಿದ್ದಾವೆ. ಒಂದು 3/4% ಅಣಬೆ ಹಾಳಾಗಿದ್ದಾವೆ. ಅದರಲ್ಲಿ ಒಂದು 1/4 ಭಾಗ ಫ್ರೆಶ್ ಆಗಿದೆ ಅನ್ಸುತ್ತೆ, ಅದನ್ನು ಹೆರ್ಕ್ತಾ ಇದ್ದೀವಿ. ಅಣಬೆ ಎದ್ದಿರೋದು ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ, ಹಾಗೆ ಹೆರ್ಕೋಕ್ಕೂ ಕೂಡ ಖುಷಿ ಆಗುತ್ತೆ. ಅಕ್ಕಿ ಅಣಬೆ ಒಳ್ಳೆ ಸಾಲಾಗಿ ತುಂಬ ಚೆನ್ನಾಗಿ ಗುಂಪಾಗಿ ಹೋಗಿರುತ್ತೆ. ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಸ್ವಲ್ಪ ಸಮಯ ಬೇಕಾಗುತ್ತೆ. ಚಿಕ್ಕ ಚಿಕ್ಕ ಅಣಬೆ ಆಗಿರೋದ್ರಿಂದ ಇದನ್ನು ನೋಡಿ ಹೆರ್ಕೋವಾಗ ಸ್ವಲ್ಪ ಸಮಯ ತಗೊಳುತ್ತೆ. ಇದನ್ನ ಕ್ಲೀನ್ ಮಾಡುವಾಗಂತೂ ಸುಮಾರು ಟೈಮ್ ತಗೊಳುತ್ತೆ, ಗಂಟೆಗಳ ಸಮಯ ತಗೊಳುತ್ತೆ. ಎಲ್ಲ ಸಮಯಗಳನ್ನ ವ್ಯರ್ಥ ಮಾಡಿದ್ರೂ ಕೂಡ ಏನು ವೇಸ್ಟ್ ಆಗಲ್ಲ. ತುಂಬ ಸಖತ್ತಾಗಿರುತ್ತೆ. ಸಾಂಬಾರಂತೂ ಅದ್ಭುತವಾಗಿ ಪರಿಮಳ ಬರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ಅಕ್ಕಿ ಅಣಬೆ ಹೆರ್ಕಿದ ಮೇಲೆ ಸುಮಾರು ಅನಿಸುತ್ತೆ, ಆದರೆ ಕ್ಲೀನ್ ಮಾಡಿದ ಮೇಲೆ ಸುಮಾರು ಕಡಿಮೆ ಆಗುತ್ತೆ. ಮತ್ತು ಸಾಂಬಾರು ಆದಮೇಲಂತೂ ಹೆರ್ಕಿದಕ್ಕೂ ಇವಾಗ ಸಾಂಬಾರು ಆದಮೇಲೂ ಅಜಗಜಾಂತರ ಇರುತ್ತೆ, ತುಂಬ ಕಡಿಮೆ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಅಕ್ಕಿ ಅಣಬೆನ ಹೆರ್ಕೆ ಆಗಿದೆ. ಇವಾಗ ಇದನ್ನು ಮನೆಗೆ ತೊಗೊಂಡೋಗಿ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಳ್ಳೇದೊಂದು ಸಾಂಬಾರು ಮಾಡೋಣ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ಹಾಗೆ ಎಲ್ಲ ಅಣಬೆನೂ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋಬೇಕು. ಇದು ಕೂಡ ಸುಮಾರು ಟೈಮ್ ಆಗುತ್ತೆ, ಆವಾಗಲೇ ಹೇಳ್ದಂಗೆ. ಮಳೆಗಾಲದ ಪ್ರಾರಂಭದಲ್ಲಿ ಚೆನ್ನಾಗಿ ಮಳೆ ಬಂದು ಭೂಮಿ ಹದ ಆದ ತಕ್ಷಣ ಒಳ್ಳೊಳ್ಳೆ ಅಣಬೆಗಳು ಏಳುತ್ತೆ. ಅದರಲ್ಲೂ ತುಂಬ ವಿಷಕಾರಿ ಅಣಬೆಗಳು ಕೂಡ ಇರ್ತವೆ. ಹಿಂದಿನಿಂದಲೂ ಇದು ತಿನ್ನಲು ಯೋಗ್ಯವಾದ ಅಣಬೆಗಳು ಅಂತ ಹೇಳಿ ಏನು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಮಾತ್ರ ನಾವು ಸೇವಿಸ್ತಾ ಇದ್ದೀವಿ. ಇನ್ನು ಕೆಲವು ಅಣಬೆಗಳು ತುಂಬ ವಿಷಕಾರಿ ಅಣಬೆಗಳು ಇರ್ತವೆ. ಈಗ ಅಣಬೆಗಳನ್ನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು ಸಲ ವಾಶ್ ಮಾಡಿದರೆ ಸಾಕಾಗಲ್ಲ, ಒಂದು 2-3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಿಧಾನವಾಗೇ ವಾಶ್ ಮಾಡ್ಕೋಬೇಕು, ಪುಡಿ ಮಾಡಬಾರ್ದು. ಈಗ ಎಲ್ಲ ಅಣಬೆಗಳನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಆದ ನಂತರ ಖಾರ ರುಬ್ಕೊಳ್ಬೇಕು. ಅದಕ್ಕೆ ಮಸಾಲನ್ನ ಹುರಿತಾ ಇದ್ದೀವಿ. ಮೊದಲಿಗೊಂದು ಬಾಣಲೆನ ಇಟ್ಟು ಬಾಣಲೆ ಬಿಸಿ ಆದ ನಂತರ ಒಂದು 3-4 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀವಿ. ಎಣ್ಣೆ ಕಾದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಹಾಗೆಯೇ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕೋಬೇಕು. ನಂತರ 2 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡು 1 ಎಸ್ಲು ಪಲಾವ್ ಎಲೆನ ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ 5-6 ಚಕ್ಕೆ, ಹಾಗೆ 4 ಲವಂಗ, 2 ಏಲಕ್ಕಿನ ಹಾಕೋಬೇಕು. ನಂತರ 2 ಚಮಚ ಕೊತ್ತಂಬರಿ, 1 ಚಮಚ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ 10-15 ಒಣಮೆಣಸನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಮಸಾಲವನ್ನು ಹಾಕೊಂಡ ನಂತರ ಒಂದು ಇಡೀ ಕಾಯಿನ ತುರಿದು ಹಾಕೋಬೇಕು. ಹಾಗೆ ಅರ್ಧ ಚಮಚ ಅರಿಶಿನ ಪುಡಿ, ರುಬ್ಬೋದಕ್ಕೆ ಬೇಕಾದಷ್ಟು ಅಂದಾಜಿಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ, ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನ ಹೀಗೆ ಇಟ್ಕೊಳ್ಳೋಣ. ಈಗ ಒಲೆ ಮೇಲೊಂದು ಪಾತ್ರೆನ ಇಟ್ಟಿದ್ದೀವಿ. ಪಾತ್ರೆ ಬಿಸಿ ಆದಮೇಲೆ 5-6 ಚಮಚ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ 1 ಎಸ್ಲು ಪಲಾವ್ ಎಲೆ, ಹಾಗೆ 1 ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸಬೇಕು.
ಈಗ ಒಂದು ಈರುಳ್ಳಿನ ಉದ್ದುದ್ದನ್ನೇ ಹೆಚ್ಚಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕೂಡ ಬಾಡಿಸ್ಕೋಬೇಕು. ನಂತರ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ 1/4 ಚಮಚ ಅರಿಶಿನ ಪುಡಿ ಹಾಕಿ ಸ್ವಲ್ಪ ತಿರ್ಸೋಣ. ಇವಾಗ ಮೊದಲೇ ಕ್ಲೀನ್ ಮಾಡಿ ವಾಶ್ ಮಾಡಿದಂತಹ ಅಕ್ಕಿ ಅಣಬೆನ ಹಾಕುವಂಥ ಸಮಯ ನಿಧಾನವಾಗಿ ಹಾಕೋಬೇಕು. ಇವಾಗ ಇಷ್ಟಿದೆ. ಸಾಂಬಾರು ಆದ ನಂತರ ತುಂಬ ಕಡಿಮೆ ಆಗುತ್ತೆ. ಅಣಬೆ ಹಾಕಿದ ಮೇಲೆ ನಿಧಾನವಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋದು ಬೇಡ, ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ. ಇವಾಗ ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ರುಚಿಗೆ ಸಾಕಾಗುವಷ್ಟು ಅಂದಾಜಿಗೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ತಿರ್ಗ್ಸೋಣ. ಇವಾಗ ಮೊದಲೇ ನುಣ್ಣಗೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕಬೇಕು. ಮಸಾಲೆಯನ್ನು ಹಾಕಿದ ನಂತರ ಸ್ವಲ್ಪ ತಿರ್ಸಿ ಮಿಕ್ಸಿ ಜಾರ್ಗೂ ಕೂಡ ನೀರು ಹಾಕಿ ಆ ನೀರನ್ನು ಕೂಡ ಸ್ವಲ್ಪ ಹಾಕೊಂಡು ತಿರ್ಗ್ಸೋಣ. ಇದಕ್ಕೆ ನಾವು ಮಲೆನಾಡಲ್ಲಿ ಸಿಗುವಂತಹ ಅಡ್ಡುಳಿನ ಉಪಯೋಗಿಸ್ತಾ ಇದ್ದೀವಿ. ಯಾವ ಹುಳಿ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಅಕ್ಕಿ ಅಣಬೆ ಸಾಂಬಾರು ಕೂಡ ರೆಡಿಯಾಗಿದೆ. ಇದನ್ನ ಇಳಿಸಿ ಸರ್ವ್ ಮಾಡೋಣ. ಅಕ್ಕಿ ಅಣಬೆ ಸಾಂಬಾರನ್ನ ನೀರು ದೋಸೆ ಜೊತೆಗೆ ತಿಂತಾ ಇದ್ದೀವಿ ಇವತ್ತು. ಸಾಂಬಾರು ಕೂಡ ಘಮ 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 ಪರಿಮಳ ಬರ್ತಿದೆ. ಹಾಗೆ ತಿನ್ನೋಕ್ಕೂ ಕೂಡ ಸಖತ್ ರುಚಿಯಾಗಿರುತ್ತೆ. ಮಲೆನಾಡಿನಲ್ಲಿ ಸಿಗುವಂತಹ ಅಕ್ಕಿ ಅಣಬೆ ಸಾಂಬಾರು ಮಾಡೋವಂತಹ ರೀತಿ ನಿಮಗೆ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.